ರಾಜ್ಯದ ಹಲವೆಡೆ ನಿನ್ನೆ ಇಡೀ ದಿನ ದಾಳಿ ನಡೆಸಿದ ಎನ್ಐಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಮೂವರನ್ನು ವಶಕ್ಕೆ ಪಡೆದಿದ್ದಾರೆ. ನಾವು ಈ ಸದ್ಯದ ಮಟ್ಟಿಗೆ ಇಂದಿರಾನಗರದಲ್ಲಿರುವ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಯ ಮುಂಭಾಗದಲ್ಲಿರುವಂಥದ್ದು 2023ರಲ್ಲಿ ಬೆಂಗಳೂರಿನ RT ನಗರ ಆಗಿರ್ಬೋದು, ಹೆಬ್ಬಾಳದಲ್ಲಾಗಿರ್ಬೋದು, ಮನೆಯಲ್ಲಿ ಲೈವ್ ಗ್ರೆನೇಡ್ಗಳು ಪತ್ತೆಯಾಗಿರುವಂಥ ಕೇಸ್ನಲ್ಲಿ ಶಂಕಿತ ಉಗ್ರನಾಗಿದ್ದಂಥ ಜುನೇದ್ ಈ ಸದ್ಯದ ಮಟ್ಟಿಗೆ ತಲೆಮರೆಸಿಕೊಂಡಿದ್ದಾನೆ. ಆತನ ತಾಯಿಯನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಭಾಗದಲ್ಲಿ ನಸೀರ್ ಎಂಬ ಉಗ್ರ ಈಗಾಗಲೇ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಆತನ ಒಂದಿಷ್ಟು ಮಾಹಿತಿಯನ್ನು ಸೋರಿಕೆ ಮಾಡ್ತಿದ್ದಂಥ ASI ಚಾಂದ್ ಪಾಷಾರನ್ನು NIA ವಶಕ್ಕೆ ಪಡೆದಿರುವಂಥದ್ದು ಒಂದು ಕಡೆ ಆಯಿತು ಅಂದರೆ, ಜೈಲಿನಿಂದ ಹೊರಗಿನಿಂದ ಒಳಕ್ಕೆ ಇನ್ಫಾರ್ಮೇಷನ್ ಕನ್ವೆ ಮಾಡೋದಕ್ಕೆ ಮೊಬೈಲನ್ನು ನೀಡ್ತಿದ್ದ, ಜೈಲಿನಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ವೈದ್ಯರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಈ ಮೂವರನ್ನು ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಗೆ ಕರೆತರುವಂಥ ಸಾಧ್ಯತೆಯೂ ಇರುವಂಥದ್ದು. ಇವರನ್ನು NIA ಕೋರ್ಟ್ನಲ್ಲಿ ಹಾಜರುಪಡಿಸಿ ನಂತರ ವಶಕ್ಕೆ ಕೋರುವಂಥ ಸಾಧ್ಯತೆಯೂ ಕೂಡ ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂಥದ್ದು. ಖಂಡಿತವಾಗಿಯೂ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂಥ ಘಟನೆ 2023ರಲ್ಲಿ ನಡೆದಿತ್ತು. ಯಾಕಂದರೆ 2 ಲೈವ್ ಗ್ರೆನೇಡ್ಗಳು ಸಿಕ್ಕದಂಥ ಸಂದರ್ಭದಲ್ಲಿ ಅದನ್ನು ಯಾರು ಎಲ್ಲಿ ಸ್ಫೋಟ ಮಾಡೋದಕ್ಕೆ ತಂದಿದ್ರು, ಅದನ್ನು ಸಾಗಿಸೋದಕ್ಕೆ ಯಾವ ರೀತಿ ಸಹಕಾರಿಯಾದಂಥ ಕೆಲಸವನ್ನು ಯಾರೆಲ್ಲ ಮಾಡಿದ್ರು ಅನ್ನೋದು ಮಾಹಿತಿ ಈ ಸದ್ಯ ಮಟ್ಟಿಗೆ NIA ಅಧಿಕಾರಿಗಳಿಗೆ ಇರುವಂಥದ್ದು. ಆ ಕಾರಣದಿಂದಲೇ ಶಂಕಿತ ಉಗ್ರ ಜುನೇದ್ ಏನಿದ್ದಾನೆ ಆತನ ತಾಯಿಯನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲೂ ಕೂಡ ಒಂದಿಷ್ಟು ಟ್ರಾನ್ಸ್ಫಾರ್ಮರ್ಗಳ ರೀತಿಯಲ್ಲಿ ಇದ್ದಂಥ ಒಂದಿಷ್ಟು ಸಾಧನಗಳು ಸಿಕ್ಕಿರುವಂಥದ್ದು, ಟ್ರಾನ್ಸ್ಮಿಟರ್ಗಳ ಸಾಧನ ಸಿಕ್ಕಿರುವಂಥದ್ದು, ಒಂದಿಷ್ಟು ಕ್ಯಾಶ್ಗಳಾಗಿರ್ಬೋದು, ಅನೇಕ ಮೊಬೈಲ್ಗಳು ಸಿಕ್ಕಿದೆ. ಮತ್ತೊಂದು ಭಾಗದಲ್ಲಿ ವೈದ್ಯರನ್ನು ಅಂದರೆ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸಿದಂಥ ಡಾಕ್ಟರ್ನ ಏನಕ್ಕೆ ವಶಕ್ಕೆ ಪಡೆದಿದ್ದಾರೆ ಅಂದರೆ, ನಸೀರ್ ಅವರ ಜೊತೆ ಅಂದರೆ ಈಗಾಗಲೇ ಜೈಲಿನಲ್ಲಿರುವ ಉಗ್ರ ನಸೀರ್ ಯಾವುದೇ ಇನ್ಫಾರ್ಮೇಷನನ್ನು ಹೊರ ಜಗತ್ತಿಗೆ ಕನ್ವೆ ಮಾಡಬೇಕಿತ್ತು ಅಂದರೂ ಕೂಡ ನಾಗರಾಜ್ರವರ ಮೊಬೈಲ್ನಲ್ಲೇ ಮಾಡ್ತಿದ್ರು ಅನ್ನೋದು ಮಾಹಿತಿ ಇದೆ. ಆ ಕಾರಣದಿಂದ ವೈದ್ಯ ನಾಗರಾಜ್ರನ್ನ ಈಗ ಬಂಧಿಸಲಾಗಿರುವಂಥದ್ದು, ವಶಕ್ಕೆ ಪಡೆಯಲಾಗಿರುವಂಥದ್ದು. ಮತ್ತೊಂದು ಕಡೆ ASI ಚಾಂದ್ ಪಾಷಾ ಈ ಒಬ್ಬ ಉಗ್ರ ಏನು ಜೈಲಿನಲ್ಲಿದ್ದಾನೆ ನಸೀರ್, ಆತನನ್ನು ಜೈಲಿನಿಂದ ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ, ಕರೆದೊಯ್ಯುವಂಥ ಸಂದರ್ಭದಲ್ಲಿ ಅಥವಾ ಯಾವ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಎಷ್ಟು ಗಂಟೆಗೆ ತೆರಳ್ತಾರೆ, ಈ ಒಂದು ಮಾಹಿತಿಯನ್ನು ಹೊರಗಡೆ ಇರುವಂಥ ಜನರಿಗೆ ಹಂಚ್ಕೊಳ್ತಾ ಇದ್ದ ಒಂದು ಕಾರಣದಿಂದ ಈ ಸದ್ಮಟ್ಟಿಗೆ ಆತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಇವತ್ತು ಬೆಳವಣಿಗೆಯನ್ನು ಕಾದು ನೋಡಬೇಕಾಗಿದೆ. ಬೆಳವಣಿಗೆಯನ್ನು ಯಾವ ರೀತಿ ಆಗುತ್ತೆ, ಇದು ಯಾರಿಗೆಲ್ಲ ಕನೆಕ್ಟ್ ಆಗುತ್ತೆ, ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತಾ ಅಥವಾ ಪ್ಲಾನ್ ಆಫ್ ಆ್ಯಕ್ಷನ್ ಏನಾಗಿತ್ತು, ಇಷ್ಟು ಮಾಹಿತಿಯನ್ನು NIA ಅಧಿಕಾರಿಗಳು ತನಿಖೆಯನ್ನು ನಡೆಸಿ ನಂತರ ಬಹಿರಂಗಗೊಳಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಹಲವೆಡೆ ನಿನ್ನೆ ಇಡೀ ದಿನ ದಾಳಿ ನಡೆಸಿದ NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಮೂವರನ್ನು ವಶಕ್ಕೆ ಪಡೆದಿದ್ದಾರೆ. ನಾವು ಈ ಸದ್ಯದ ಮಟ್ಟಿಗೆ ಇಂದಿರಾನಗರದಲ್ಲಿರುವ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಯ ಮುಂಭಾಗದಲ್ಲಿರುವಂಥದ್ದು 2023ರಲ್ಲಿ ಬೆಂಗಳೂರಿನ RT ನಗರ ಆಗಿರ್ಬೋದು, ಹೆಬ್ಬಾಳದಲ್ಲಾಗಿರ್ಬೋದು, ಮನೆಯಲ್ಲಿ ಲೈವ್ ಗ್ರೆನೇಡ್ಗಳು ಪತ್ತೆಯಾಗಿರುವಂಥ ಕೇಸ್ನಲ್ಲಿ ಶಂಕಿತ ಉಗ್ರನಾಗಿದ್ದಂಥ ಜುನೇದ್ ಈ ಸದ್ಯದ ಮಟ್ಟಿಗೆ ತಲೆಮರೆಸಿಕೊಂಡಿದ್ದಾನೆ. ಆತನ ತಾಯಿಯನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಭಾಗದಲ್ಲಿ ನಸೀರ್ ಎಂಬ ಉಗ್ರ ಈಗಾಗಲೇ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಆತನ ಒಂದಿಷ್ಟು ಮಾಹಿತಿಯನ್ನು ಸೋರಿಕೆ ಮಾಡ್ತಿದ್ದಂಥ ASI ಚಾಂದ್ ಪಾಷಾರನ್ನು NIA ವಶಕ್ಕೆ ಪಡೆದಿರುವಂಥದ್ದು ಒಂದು ಕಡೆ ಆಯಿತು ಅಂದರೆ, ಜೈಲಿನಿಂದ ಹೊರಗಿನಿಂದ ಒಳಕ್ಕೆ ಇನ್ಫಾರ್ಮೇಷನ್ ಕನ್ವೆ ಮಾಡೋದಕ್ಕೆ ಮೊಬೈಲನ್ನು ನೀಡ್ತಿದ್ದ, ಜೈಲಿನಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ವೈದ್ಯರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಈ ಮೂವರನ್ನು ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಗೆ ಕರೆತರುವಂಥ ಸಾಧ್ಯತೆಯೂ ಇರುವಂಥದ್ದು. ಇವರನ್ನು NIA ಕೋರ್ಟ್ನಲ್ಲಿ ಹಾಜರುಪಡಿಸಿ ನಂತರ ವಶಕ್ಕೆ ಕೋರುವಂಥ ಸಾಧ್ಯತೆಯೂ ಕೂಡ ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂಥದ್ದು. ಖಂಡಿತವಾಗಿಯೂ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂಥ ಘಟನೆ 2023ರಲ್ಲಿ ನಡೆದಿತ್ತು. ಯಾಕಂದರೆ 2 ಲೈವ್ ಗ್ರೆನೇಡ್ಗಳು ಸಿಕ್ಕದಂಥ ಸಂದರ್ಭದಲ್ಲಿ ಅದನ್ನು ಯಾರು ಎಲ್ಲಿ ಸ್ಫೋಟ ಮಾಡೋದಕ್ಕೆ ತಂದಿದ್ರು, ಅದನ್ನು ಸಾಗಿಸೋದಕ್ಕೆ ಯಾವ ರೀತಿ ಸಹಕಾರಿಯಾದಂಥ ಕೆಲಸವನ್ನು ಯಾರೆಲ್ಲ ಮಾಡಿದ್ರು ಅನ್ನೋದು ಮಾಹಿತಿ ಈ ಸದ್ಯ ಮಟ್ಟಿಗೆ NIA ಅಧಿಕಾರಿಗಳಿಗೆ ಇರುವಂಥದ್ದು. ಆ ಕಾರಣದಿಂದಲೇ ಶಂಕಿತ ಉಗ್ರ ಜುನೇದ್ ಏನಿದ್ದಾನೆ ಆತನ ತಾಯಿಯನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲೂ ಕೂಡ ಒಂದಿಷ್ಟು ಟ್ರಾನ್ಸ್ಫಾರ್ಮರ್ಗಳ ರೀತಿಯಲ್ಲಿ ಇದ್ದಂಥ ಒಂದಿಷ್ಟು ಸಾಧನಗಳು ಸಿಕ್ಕಿರುವಂಥದ್ದು, ಟ್ರಾನ್ಸ್ಮಿಟರ್ಗಳ ಸಾಧನ ಸಿಕ್ಕಿರುವಂಥದ್ದು, ಒಂದಿಷ್ಟು ಕ್ಯಾಶ್ಗಳಾಗಿರ್ಬೋದು, ಅನೇಕ ಮೊಬೈಲ್ಗಳು ಸಿಕ್ಕಿದೆ. ಮತ್ತೊಂದು ಭಾಗದಲ್ಲಿ ವೈದ್ಯರನ್ನು ಅಂದರೆ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸಿದಂಥ ಡಾಕ್ಟರ್ನ ಏನಕ್ಕೆ ವಶಕ್ಕೆ ಪಡೆದಿದ್ದಾರೆ ಅಂದರೆ, ನಸೀರ್ ಅವರ ಜೊತೆ ಅಂದರೆ ಈಗಾಗಲೇ ಜೈಲಿನಲ್ಲಿರುವ ಉಗ್ರ ನಸೀರ್ ಯಾವುದೇ ಇನ್ಫಾರ್ಮೇಷನನ್ನು ಹೊರ ಜಗತ್ತಿಗೆ ಕನ್ವೆ ಮಾಡಬೇಕಿತ್ತು ಅಂದರೂ ಕೂಡ ನಾಗರಾಜ್ರವರ ಮೊಬೈಲ್ನಲ್ಲೇ ಮಾಡ್ತಿದ್ರು ಅನ್ನೋದು ಮಾಹಿತಿ ಇದೆ. ಆ ಕಾರಣದಿಂದ ವೈದ್ಯ ನಾಗರಾಜ್ರನ್ನ ಈಗ ಬಂಧಿಸಲಾಗಿರುವಂಥದ್ದು, ವಶಕ್ಕೆ ಪಡೆಯಲಾಗಿರುವಂಥದ್ದು. ಮತ್ತೊಂದು ಕಡೆ ASI ಚಾಂದ್ ಪಾಷಾ ಈ ಒಬ್ಬ ಉಗ್ರ ಏನು ಜೈಲಿನಲ್ಲಿದ್ದಾನೆ ನಸೀರ್, ಆತನನ್ನು ಜೈಲಿನಿಂದ ಬೇರೆ ಕಡೆ
ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ, ಕರೆದೊಯ್ಯುವಂಥ ಸಂದರ್ಭದಲ್ಲಿ ಅಥವಾ ಯಾವ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಎಷ್ಟು ಗಂಟೆಗೆ ತೆರಳ್ತಾರೆ, ಈ ಒಂದು ಮಾಹಿತಿಯನ್ನು ಹೊರಗಡೆ ಇರುವಂಥ ಜನರಿಗೆ ಹಂಚ್ಕೊಳ್ತಾ ಇದ್ದ ಒಂದು ಕಾರಣದಿಂದ ಈ ಸದ್ಮಟ್ಟಿಗೆ ಆತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಇವತ್ತು ಬೆಳವಣಿಗೆಯನ್ನು ಕಾದು ನೋಡಬೇಕಾಗಿದೆ. ಬೆಳವಣಿಗೆಯನ್ನು ಯಾವ ರೀತಿ ಆಗುತ್ತೆ, ಇದು ಯಾರಿಗೆಲ್ಲ ಕನೆಕ್ಟ್ ಆಗುತ್ತೆ, ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತಾ ಅಥವಾ ಅವರ ಪ್ಲಾನ್ ಆಫ್ ಆ್ಯಕ್ಷನ್ ಏನಾಗಿತ್ತು, ಇಷ್ಟು ಮಾಹಿತಿನ NIA ಅಧಿಕಾರಿಗಳು ತನಿಖೆಯನ್ನು ನಡೆಸಿ ನಂತರ ಬಹಿರಂಗಗೊಳಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಹಲವೆಡೆ ನಿನ್ನೆ ಇಡೀ ದಿನ ದಾಳಿ ನಡೆಸಿದ NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಮೂವರನ್ನು ವಶಕ್ಕೆ ಪಡೆದಿದ್ದಾರೆ. ನಾವು ಈ ಸದ್ಯದ ಮಟ್ಟಿಗೆ ಇಂದಿರಾನಗರದಲ್ಲಿರುವ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಯ ಮುಂಭಾಗದಲ್ಲಿರುವಂಥದ್ದು 2023ರಲ್ಲಿ ಬೆಂಗಳೂರಿನ RT ನಗರ ಆಗಿರ್ಬೋದು, ಹೆಬ್ಬಾಳದಲ್ಲಾಗಿರ್ಬೋದು, ಮನೆಯಲ್ಲಿ ಲೈವ್ ಗ್ರೆನೇಡ್ಗಳು ಪತ್ತೆಯಾಗಿರುವಂಥ ಕೇಸ್ನಲ್ಲಿ ಶಂಕಿತ ಉಗ್ರನಾಗಿದ್ದಂಥ ಜುನೇದ್ ಈ ಸದ್ಯದ ಮಟ್ಟಿಗೆ ತಲೆಮರೆಸಿಕೊಂಡಿದ್ದಾನೆ. ಆತನ ತಾಯಿಯನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಭಾಗದಲ್ಲಿ ನಸೀರ್ ಎಂಬ ಉಗ್ರ ಈಗಾಗಲೇ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಆತನ ಒಂದಿಷ್ಟು ಮಾಹಿತಿಯನ್ನು ಸೋರಿಕೆ ಮಾಡ್ತಿದ್ದಂಥ ASI ಚಾಂದ್ ಪಾಷಾರನ್ನು NIA ವಶಕ್ಕೆ ಪಡೆದಿರುವಂಥದ್ದು ಒಂದು ಕಡೆ ಆಯಿತು ಅಂದರೆ, ಜೈಲಿನಿಂದ ಹೊರಗಿನಿಂದ ಒಳಕ್ಕೆ ಇನ್ಫಾರ್ಮೇಷನ್ ಕನ್ವೆ ಮಾಡೋದಕ್ಕೆ ಮೊಬೈಲನ್ನು ನೀಡ್ತಿದ್ದ, ಜೈಲಿನಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ವೈದ್ಯರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಈ ಮೂವರನ್ನು ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಗೆ ಕರೆತರುವಂಥ ಸಾಧ್ಯತೆಯೂ ಇರುವಂಥದ್ದು. ಇವರನ್ನು NIA ಕೋರ್ಟ್ನಲ್ಲಿ ಹಾಜರುಪಡಿಸಿ ನಂತರ ವಶಕ್ಕೆ ಕೋರುವಂಥ ಸಾಧ್ಯತೆಯೂ ಕೂಡ ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂಥದ್ದು. ಖಂಡಿತವಾಗಿಯೂ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂಥ ಘಟನೆ 2023ರಲ್ಲಿ ನಡೆದಿತ್ತು. ಯಾಕಂದರೆ 2 ಲೈವ್ ಗ್ರೆನೇಡ್ಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಯಾರು ಎಲ್ಲಿ ಸ್ಫೋಟ ಮಾಡೋದಕ್ಕೆ ತಂದಿದ್ರು, ಅದನ್ನು ಸಾಗಿಸೋದಕ್ಕೆ ಯಾವ ರೀತಿ ಸಹಕಾರಿಯಾದಂಥ ಕೆಲಸವನ್ನು ಯಾರೆಲ್ಲ ಮಾಡಿದ್ರು ಅನ್ನೋದು ಮಾಹಿತಿ ಈ ಸದ್ಯ ಮಟ್ಟಿಗೆ NIA ಅಧಿಕಾರಿಗಳಿಗೆ ಇರುವಂಥದ್ದು. ಆ ಕಾರಣದಿಂದಲೇ ಶಂಕಿತ ಉಗ್ರ ಜುನೇದ್ ಏನಿದ್ದಾನೆ ಆತನ ತಾಯಿಯನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲೂ ಕೂಡ ಒಂದಿಷ್ಟು ಟ್ರಾನ್ಸ್ಫಾರ್ಮರ್ಗಳ ರೀತಿಯಲ್ಲಿ ಇದ್ದಂಥ ಒಂದಿಷ್ಟು ಸಾಧನಗಳು ಸಿಕ್ಕಿರುವಂಥದ್ದು, ಟ್ರಾನ್ಸ್ಮಿಟರ್ಗಳ ಸಾಧನ ಸಿಕ್ಕಿರುವಂಥದ್ದು, ಒಂದಿಷ್ಟು ಕ್ಯಾಶ್ಗಳಾಗಿರ್ಬೋದು, ಅನೇಕ ಮೊಬೈಲ್ಗಳು ಸಿಕ್ಕಿದೆ. ಮತ್ತೊಂದು ಭಾಗದಲ್ಲಿ ವೈದ್ಯರನ್ನು ಅಂದರೆ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸಿದಂಥ ಡಾಕ್ಟರ್ನ ಏನಕ್ಕೆ ವಶಕ್ಕೆ ಪಡೆದಿದ್ದಾರೆ ಅಂದರೆ, ನಸೀರ್ ಅವರ ಜೊತೆ ಅಂದರೆ ಈಗಾಗಲೇ ಜೈಲಿನಲ್ಲಿರುವ ಉಗ್ರ ನಸೀರ್ ಯಾವುದೇ ಇನ್ಫಾರ್ಮೇಷನನ್ನು ಹೊರ ಜಗತ್ತಿಗೆ ಕನ್ವೆ ಮಾಡಬೇಕಿತ್ತು ಅಂದರೂ ಕೂಡ ನಾಗರಾಜ್ರವರ ಮೊಬೈಲ್ನಲ್ಲೇ ಮಾಡ್ತಿದ್ರು ಅನ್ನೋದು ಮಾಹಿತಿ ಇದೆ. ಆ ಕಾರಣದಿಂದ ವೈದ್ಯ ನಾಗರಾಜ್ರನ್ನ ಈಗ ಬಂಧಿಸಲಾಗಿರುವಂಥದ್ದು, ವಶಕ್ಕೆ ಪಡೆಯಲಾಗಿರುವಂಥದ್ದು. ಮತ್ತೊಂದು ಕಡೆ ASI ಚಾಂದ್ ಪಾಷಾ ಈ ಒಬ್ಬ ಉಗ್ರ ಏನು ಜೈಲಿನಲ್ಲಿದ್ದಾನೆ ನಸೀರ್, ಆತನನ್ನು ಜೈಲಿನಿಂದ ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ, ಕರೆದೊಯ್ಯುವಂಥ ಸಂದರ್ಭದಲ್ಲಿ ಅಥವಾ ಯಾವ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಎಷ್ಟು ಗಂಟೆಗೆ ತೆರಳ್ತಾರೆ, ಈ ಒಂದು ಮಾಹಿತಿಯನ್ನು ಹೊರಗಡೆ ಇರುವಂಥ ಜನರಿಗೆ ಹಂಚ್ಕೊಳ್ತಾ ಇದ್ದ ಒಂದು ಕಾರಣದಿಂದ ಈ ಸದ್ಮಟ್ಟಿಗೆ ಆತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಇವತ್ತು ಬೆಳವಣಿಗೆಯನ್ನು ಕಾದು ನೋಡಬೇಕಾಗಿದೆ. ಬೆಳವಣಿಗೆಯನ್ನು ಯಾವ ರೀತಿ ಆಗುತ್ತೆ, ಇದು ಯಾರಿಗೆಲ್ಲ ಕನೆಕ್ಟ್ ಆಗುತ್ತೆ, ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತಾ ಅಥವಾ ಅವರ ಪ್ಲಾನ್ ಆಫ್ ಆ್ಯಕ್ಷನ್ ಏನಾಗಿತ್ತು, ಇಷ್ಟು ಮಾಹಿತಿನ NIA ಅಧಿಕಾರಿಗಳು ತನಿಖೆಯನ್ನು ನಡೆಸಿ ನಂತರ ಬಹಿರಂಗಗೊಳಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.